Hi friends, welcome to SPK English Academy. I am Sannavasappa, English teacher at Government Adarsh Vidyalaya, Basavana Bhagyavadi, Vijaypura district. In today's video, I am going to discuss the most important grammar topic, that is passive voice. We'll discuss how we have to transform that active into passive voice. So, in every classes question paper, there is a question on active and passive voice. Now to look at how to change active into passive in all different tenses. See what you mean by voice. See, voice is the form of the verb which indicates whether a person or a thing does something or something has been done to a person or a thing. Kinds of voice. See, there are two kinds in English language. The voices. First is active voice. Second one is passive voice. See the definition of the voices. Active voice. When a word form shows that the subject has done something, it is called as active voice. For example, Savita sang a beautiful song. Passive voice. When a word form shows that something has been done to the subject, it is called as a passive voice. Example, a beautiful song was sung by Savita. How to change active into passive voice? See, a sentence can be separated into subject, verb and object. ಕೊಟ್ಟಿರುವಂತಹ ಸೆಂಟೆನ್ಸ್ ಅನ್ನ ನಾವು ಮೊದಲು ಮೂರು ಭಾಗಗಳನ್ನಾಗಿ ಮಾಡಬೇಕು. ಅವು ಯಾವ ಅಂದ್ರೆ ಸಬ್ಜೆಕ್ಟ್, ವರ್ಬ್ ಮತ್ತು ಅಬ್ಜೆಕ್ಟ್ ಆಗಿ ಆ ಕೊಟ್ಟಿರುವಂತಹ ಆಕ್ಟಿವ್ ವಾಯ್ಸ್ ಅನ್ನ ಡಿವೈಡ್ ಮಾಡಬೇಕು, ಸಪರೇಟ್ ಮಾಡಬೇಕು, ಮೂರು ಭಾಗಗಳಲ್ಲಿ ವಿಂಗಡಿಸಬೇಕು. ಎರಡನೇದಾಗಿ ನೋಡಿ ಇಲ್ಲಿ ಮಾಡಿದೆ ನೋಡಿ, ನಾ ಸವಿತಾ ಸ್ಯಾಂಗ್ ಎ ಬ್ಯೂಟಿಫುಲ್ ಸಾಂಗ್ ಅಂತ ಒಂದು ಸೆಂಟೆನ್ಸ್ ಎಕ್ಸಾಂಪಲ್ ಇದೆ. ಅದನ್ನ ನಾನು ಸಬ್ಜೆಕ್ಟ್ ನೋಡಿ, ಸವಿತಾ ಅನ್ನೋದು ಸಬ್ಜೆಕ್ಟ್ ಆಗಿದೆ, ಇಲ್ಲಿ ಸ್ಯಾಂಗ್ ಅನ್ನೋದು ಸೆಕೆಂಡ್ ವರ್ಬ್ ಇದೆ, ಅದು ವರ್ಬ್ ಆಗಿದೆ. ಇಲ್ಲಿ ಎ ಬ್ಯೂಟಿಫುಲ್ ಸಾಂಗ್ ಅಂತಕ್ಕಂಥದ್ದು ಅಬ್ಜೆಕ್ಟ್. ಈ ರೀತಿಯಾಗಿ ಕೊಟ್ಟಿರುವಂತ ಸೆಂಟೆನ್ಸ್ ಅನ್ನು ಮೊದಲು ಮೂರು ಭಾಗಗಳನ್ನಾಗಿ ಮಾಡ್ಕೋಬೇಕು, ಸಬ್ಜೆಕ್ಟ್, ವರ್ಬ್, ಅಬ್ಜೆಕ್ಟ್ ಅಂತ. ನೆಕ್ಸ್ಟ್ ಸ್ಟೇಜ್, ಮುಂದಿನ ಸ್ಟೇಜ್ ಏನ್ ಮಾಡಬೇಕು, ವಾಟ್ ಹ್ಯಾವ್ ಟು ಡೂ ಇನ್ ದ ನೆಕ್ಸ್ಟ್ ಸ್ಟೇಜ್ ನೋಡಿ. The object of the sentence must be turned into subject and the subject must be made the object. Means object comes to subject place in passive voice and subject goes to object place. ಅಂದ್ರೆ ಪ್ಯಾಸಿವ್ ವಾಯ್ಸ್ ಅಲ್ಲಿ ಏನಲ್ಲಿ ಇಲ್ಲಿ ಇಂಟರ್ಚೇಂಜ್ ಆಗ್ತದೆ. ಅಬ್ಜೆಕ್ಟ್ ಇದ್ದಿದ್ದು ಸಬ್ಜೆಕ್ಟ್ ಪ್ಲೇಸಿಗೆ ಬರ್ತದೆ ಮತ್ತು ಸಬ್ಜೆಕ್ಟ್ ಇದ್ದಿದ್ದು ಆಬ್ಜೆಕ್ಟ್ ಪ್ಲೇಸಿಗೆ ಹೋಗ್ತದೆ. ನೋಡಿ ಉದಾಹರಣೆಗೆ ನೋಡಬಹುದು, ಇಲ್ಲಿ ನೋಡು ಮೇಲಿನ ಸೆಂಟೆನ್ಸ್ ಅಲ್ಲಿ ಅಬ್ಜೆಕ್ಟ್ ಯಾವ್ದಿದೆ, ಎ ಬ್ಯೂಟಿಫುಲ್ ಸಾಂಗ್ ಅಂತ ಇದೆ. ಇಲ್ಲಿ ಆ ಎ ಬ್ಯೂಟಿಫುಲ್ ಸಾಂಗ್ ಅನ್ನೋದನ್ನ ನಾವು ಅಬ್ಜೆಕ್ಟ್ ಸ್ಥಾನದಲ್ಲಿ ತಂದಿದ್ದೀವಿ ಪ್ಯಾಸಿವ್ ವಾಯ್ಸ್ ಅಲ್ಲಿ. ಎ ಬ್ಯೂಟಿಫುಲ್ ಸಾಂಗ್ ಇಲ್ಲಿ ಇಲ್ಲಿ ಅಬ್ಜೆಕ್ಟ್ ಆಗಿದ್ದು ಆಕ್ಟಿವ್ ದಲ್ಲಿ, ಪ್ಯಾಸಿವ್ ದಲ್ಲಿ ಏನಾಗಿದೆ, ಸಬ್ಜೆಕ್ಟ್ ಆಗಿದೆ. ಹೀಗೆ ನೆಕ್ಸ್ಟ್ ಇಲ್ಲಿ ನೋಡಲಿ, ಸಬ್ಜೆಕ್ಟ್ ಆಗಿದೆ, ಅದನ್ನು ವರ್ಬ್ 3, ಇದು ಅಬ್ಜೆಕ್ಟ್. ನೋಡಲಿ ಇಲ್ಲಿ ಆಕ್ಟಿವ್ ವಾಯ್ಸ್ ಅಲ್ಲಿ ಸಬ್ಜೆಕ್ಟ್ ಆಗಿರ್ತಕ್ಕಂಥ ಸವಿತಾ ಅನ್ನುವಂಥ ವರ್ಡ್ ಇಲ್ಲಿ ಪ್ಯಾಸಿವ್ ವಾಯ್ಸ್ ಅಲ್ಲಿ ಏನಾಗಿದೆ ಅಂತಂದ್ರೆ ಅಬ್ಜೆಕ್ಟ್ ಆಗಿದೆ. ಅದಕ್ಕಾಗಿ ಸಬ್ಜೆಕ್ಟ್ ಇದ್ದಿದ್ದು
ಅಬ್ಜೆಕ್ಟ್ ಸ್ಥಾನಕ್ಕೆ ಬರುತ್ತೆ, ಅಬ್ಜೆಕ್ಟ್ ಇದ್ದಿದ್ದು ಸಬ್ಜೆಕ್ಟ್ ಸ್ಥಾನಕ್ಕೆ ಹೋಗುತ್ತೆ. ದೇರ್ ಇಸ್ ಎ ಇಂಟರ್ಚೇಂಜ್ ಆಫ್ ಅಬ್ಜೆಕ್ಟ್ ಅಂಡ್ ಸಬ್ಜೆಕ್ಟ್ ಇನ್ ಪ್ಯಾಸಿವ್ ವಾಯ್ಸ್. So this is very important point, we have to remember while changing active into passive. Next, the be form must be used according to the tense form. You have to use a suitable be form according to the nature of the tense. Which tense is used? ಯಾವ ಟೆನ್ಸ್ ಅನ್ನ ಬಳಸಿದ್ದೇವೆ, ಆ ಕೊಟ್ಟಿರ್ತಕ್ಕಂಥ ಸೆಂಟೆನ್ಸ್ ಯಾವ ಟೆನ್ಸ್ ಅಲ್ಲಿ ಇದೆ ಅಂತ ತಿಳ್ಕೊಂಡು, ಆ ಸೆಂಟೆನ್ಸ್ ನೇಚರ್ ಆಫ್ ಟೆನ್ಸ್ ಅನ್ನ ತಿಳಿದುಕೊಂಡು ಅದಕ್ಕೆ ಸೂಕ್ತವಾಗತಕ್ಕಂಥ ಆಕ್ಸಿಲರಿಗಳನ್ನ ಆರ್ ಹೆಲ್ಪಿಂಗ್ ವರ್ಬ್ಗಳನ್ನ ಉಪಯೋಗ ಮಾಡಬೇಕು. ನೋಡಿ, ಎ ಬ್ಯೂಟಿಫುಲ್ ಸಾಂಗ್ ಅನ್ನೋದಿಲ್ಲಿ ಅಲ್ಲಿ ಯಾವ್ದಿದೆ, ಸೆಕೆಂಡ್ ವರ್ಬ್ ಇದೆ, ಸಿಂಪಲ್ ಪಾಸ್ಟ್ ಇದೆ. ಅದಕ್ಕೆ ನಾವು ಸಿಂಪಲ್ ಪಾಸ್ಟ್ ಅಲ್ಲಿ ವಾಸ್ ಮತ್ತು ಓರ್ ಅಂತಕ್ಕಂಥ ಎರಡು ಬಿ ಫಾರ್ಮ್ಸ್ ಗಳನ್ನ ಉಪಯೋಗ ಮಾಡ್ತೇವೆ. ಇಲ್ಲಿ ವಾಸ್ ಅನ್ನೋದನ್ನ ಸಿಂಗುಲರ್ ಸಬ್ಜೆಕ್ಟ್ ಗೆ ಉಪಯೋಗ ಮಾಡಿದ್ರೆ, ವರ್ ಅನ್ನೋದನ್ನ ಪ್ಲೂರಲ್ ಸಬ್ಜೆಕ್ಟ್ ಇದ್ದಾಗ ನಾವು ಬಳಸ್ತೇವೆ. ಅದೇ ರೀತಿಯಾಗಿ ಎ ಬ್ಯೂಟಿಫುಲ್ ಸಾಂಗ್ ಅನ್ನೋದಿಲ್ಲಿ ಸಿಂಗುಲರ್ ಸಬ್ಜೆಕ್ಟ್ ಆಗಿರೋದ್ರಿಂದ ಇಲ್ಲಿ ನಾವೇನ್ ಮಾಡಿದೆ, ವಾಸ್ ಅಂತಕ್ಕಂಥ ಆಕ್ಸಿಲರಿಯನ್ನ ಬಳಸಿದ್ದೇವೆ. ನೆಕ್ಸ್ಟ್ ಪ್ಲೀಸ್. Past participle or the third form of the verb must be used in passive voice. ನೋಡಿ, ನಾವು ಪ್ಯಾಸಿವ್ ವಾಯ್ಸ್ ಅಲ್ಲಿ ಯಾವಾಗಲೂ ಯಾವುದೇ ಟೆನ್ಸ್ ಇಲ್ಲಿ, ಇನ್ ಎನಿ ಟೆನ್ಸ್, ಐದರ್ ಇಟ್ ಇಸ್ ಅ ಪ್ರೆಸೆಂಟ್ ಆರ್ ಪಾಸ್ಟ್ ಆರ್ ಫ್ಯೂಚರ್, ಸೊ ವಿ ಹ್ಯಾವ್ ಟು ಯೂಸ್ third form of the verb in the passive voice. Past participle form of the verb in the passive voice. It is very important. ಪ್ಯಾಸಿವ್ ವಾಯ್ಸ್ ನಲ್ಲಿ ಯಾವಾಗಲೂ ಕ್ರಿಯಾಪದ ಮೂರನೇ ರೂಪವನ್ನು ಬಳಸಬೇಕು. ನೋಡಿ, ಇಲ್ಲಿ ಎ ಬ್ಯೂಟಿಫುಲ್ ಸಾಂಗ್ ವಾಸ್ ಸೆಂಟೆನ್ಸ್ ಇದೆ. ಇಲ್ಲಿ ನಾವೇನ್ ಮಾಡಿದ್ದೇವೆ, ಸಂಗ್ ಅಂತ ಯೂಸ್ ಮಾಡಿದ್ದೇವೆ. ನೋಡಿ, ಸಿಂಗ್ ವರ್ಬ್ 1, sang verb 2, sung verb 3. Present, past, past participle. Sung is the past participle or the third verb of sing. So we used sung here. Next, a preposition by must be added after the verb past participle or verb 3. After the verb 3 or the past participle in the passive voice, we have to insert or add by. This is another one point. See, I have added here, a beautiful song was sung by. Here by preposition. See, one note is here, we have to remember very carefully. The use of passive voice is avoided or left present perfect continuous tense and also past perfect continuous tense. Present perfect continuous tense ಮತ್ತು past perfect continuous tense ಅಲ್ಲಿ ಈ ಪ್ಯಾಸಿವ್ ವಾಯ್ಸ್ ಉಪಯೋಗವನ್ನ ನಾವು ಮಾಡೋದಿಲ್ಲ. ಹಾಗೆ ಕೂಡ ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ಕೂಡ ನಾವು ಮಾಡೋದಿಲ್ಲ. ನೋಡಿ, ಈ ಪ್ಯಾಸಿವ್ ವಾಯ್ಸ್ ಅಲ್ಲಿ ನಾವು ಸರ್ವನಾಮಗಳನ್ನು ಚೇಂಜ್ ಮಾಡಬೇಕಾಗ್ತದೆ. ವಿ ಹ್ಯಾವ್ ಟು ಚೇಂಜ್ ದ ಪ್ರೊನೌನ್ಸ್ ಇನ್ ಪ್ಯಾಸಿವ್ ವಾಯ್ಸ್. ಹೌ ವಿ ಹ್ಯಾವ್ ಟು ಚೇಂಜ್ ದೆಮ್? Look at here. This is first column is active voice, second column is passive voice. So in active, first column, see I, in passive me, I idre illi me agtade, we, us, you, he, him, she, her, it, same, they, them. So these are the pronouns we have to change in passive voice. Remember, these are also very important. Passive voice in simple present tense assertive sentence.
ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಅಸರ್ಟಿವ್ ಸೆಂಟೆನ್ಸ್ ಅಲ್ಲಿ ಇರತಕ್ಕಂತ ಸೆಂಟೆನ್ಸ್ ಗಳನ್ನ ಹೇಗೆ ನಾವು ಪ್ಯಾಸಿವ್ದಲ್ಲಿ ಮಾಡಬೇಕು, ಚೇಂಜ್ ಮಾಡಬೇಕು ಅನ್ನೋದನ್ನ ನೋಡೋಣ. ಈಗ ನೋಡಿ, ಇಲ್ಲಿ ಆಕ್ಟಿವ್ ವಾಯ್ಸ್ ಅಲ್ಲಿ ಏನಿರತ್ತೆ, ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಸರ್ಟಿವ್ ಸೆಂಟೆನ್ಸ್ ಅಲ್ಲಿ ಆಕ್ಟಿವ್ ವಾಯ್ಸ್ ಅಲ್ಲಿ ಏನಿರತ್ತೆ, ವಾಟ್ ಈಸ್ ದ ನೇಚರ್ ಆಫ್ ದ ಸೆಂಟೆನ್ಸ್? ಸಿ, ಸಬ್ಜೆಕ್ಟ್, ವರ್ಬ್, ಆಬ್ಜೆಕ್ಟ್. But in the same way, in passive voice, subject, verb pp means verb past participle or verb 3 ಎರಡು same ಒಂದೇ. After that, by and object. So I told you, in passive voice we have to interchange the subject to object place and object to subject place. ಹೇಳಿದ್ದೇವೆ ಈ ರೀತಿ. So as per this formula, so we have to change now active into passive. See the first example. See, Raju catches the ball. See, remember, now we are changing active into passive voice in simple present tense, assertive sentence only. See, Raju catches the ball. So in this active voice, see, Raju is a subject, catches is a verb, and ball is an object. So I have to change that. See, object comes to subject place and also subject goes to object place in passive voice. Verb changes to third form. ನೋಡಿ ಹೇಗಾಗಿದೆ, ಇಲ್ಲಿ ಹೇಗೆ ಚೇಂಜ್ ಆಗ್ತದೆ. ಆಬ್ಜೆಕ್ಟ್ ಇದು ಸಬ್ಜೆಕ್ಟ್ ಪ್ಲೇಸಿಗೆ ಹೋಗ್ತದೆ, ಸಬ್ಜೆಕ್ಟ್ ಇದು ಆಬ್ಜೆಕ್ಟ್ ಪ್ಲೇಸಿಗೆ ಹೋಗ್ತದೆ. ಹೇಗೆ ಹೋಗ್ತದೆ ನೋಡಿ, ಇಲ್ಲಿ ನೋಡ್ಬೋದು. ಇಲ್ಲಿ ನಾವು ಹೇಳಿದೆ ಫಸ್ಟ್ನೇದು ಏನ್ ಮಾಡಬೇಕು, ಕೊಟ್ಟಿರುವಂತಹ ಸೆಂಟೆನ್ಸ್ ಅನ್ನ 3 ಭಾಗಗಳಾಗಿ ಮಾಡಬೇಕು. ಸಬ್ಜೆಕ್ಟ್, ವರ್ಬ್, ಆಬ್ಜೆಕ್ಟ್ ಆಗಿ ಇಲ್ಲಿ ಮಾಡಿದ್ದೇವೆ. ಅದ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಆಕ್ಸಿಲರಿ ಅಂತ ತೆಗೆದುಕೊಳ್ಬೇಕು. ಅನಂತರ ವರ್ಬ್ ಫಾರ್ಮ್ 3 ಅನ್ನ ತೆಗೆದುಕೊಳ್ಬೇಕು. ಹಾಗೆ ಬೈ ಮತ್ತು ಆಬ್ಜೆಕ್ಟ್ ಇದನ್ನ ಸಬ್ಜೆಕ್ಟ್, ಸಬ್ಜೆಕ್ಟ್ ಇದನ್ನ ಆಬ್ಜೆಕ್ಟ್ ಪ್ಲೇಸ್ಗೆ ನಾವು ಬದಲಾವಣೆಯನ್ನು ಮಾಡಬೇಕು. Done here. See, the ball, it is object in the active voice. ಈ ಬಾಲ್ ಅನ್ನೋದು ಆಕ್ಟಿವ್ ವಾಯ್ಸ್ ಅಲ್ಲಿ ಆಬ್ಜೆಕ್ಟ್ ಆಗಿದೆ. ಇಲ್ಲಿ ನೋಡಿ ಸಬ್ಜೆಕ್ಟ್ ಪ್ಲೇಸಿಗೆ ತೆಗೆದುಕೊಂಡಿದ್ದೇವೆ. ಹಾಗೆ ಕೂಡ ಇಲ್ಲಿ ಇದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಇರೋದ್ರಿಂದ ಇಲ್ಲಿ ಈಸ್ ತೆಗೆದುಕೊಂಡಿದ್ದೇವೆ. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಈಸ್, ಆಮ್, ಆರ್ ಅಂತಕ್ಕಂಥ ಈ 3 ಆಕ್ಸಿಲರಿಯನ್ನು ಉಪಯೋಗಿಸ್ತೀವಿ ನಾವು ಪ್ಯಾಸಿವ್ ವಾಯ್ಸ್ ಅಲ್ಲಿ. ಇಲ್ಲಿ ಸಿಂಗುಲರ್, ದ ಬಾಲ್ ಸಿಂಗುಲರ್ ಇದೆ, ಅದಕ್ಕೆ ನಾವು ಈಸ್ ತೆಗೆದುಕೊಂಡಿದ್ದೇವೆ. ಇಲ್ಲಿ ಕ್ಯಾಚಸ್ ಇದೆಯಲ್ಲ, ಈ ಕ್ಯಾಚಸ್ ದ ಥರ್ಡ್ ವರ್ಬ್ ಏನಾಗುತ್ತೆ, ಕಾಟ್ ಆಗುತ್ತೆ. ಹಾಗೆ ಈ ವರ್ಬ್ ಪಿ ನಂತರ ನಾವೇನ್ ಮಾಡಬೇಕು, ಬೈ ಅಂತಕ್ಕಂಥ ಪ್ರಪೋಸಿಷನ್ ಬಳಸಿದ್ದೇವೆ. ಇಲ್ಲಿ ಸಬ್ಜೆಕ್ಟ್ ಆಗಿರುತ್ತೆ, ಆಕ್ಟಿವ್ ವಾಯ್ಸ್ ಅಲ್ಲಿ ಸಬ್ಜೆಕ್ಟ್ ಆಗಿರತಕ್ಕಂಥ ರಾಜು ಇಲ್ಲಿ ಪ್ಯಾಸಿವ್ ವಾಯ್ಸ್ ಅಲ್ಲಿ ಆಬ್ಜೆಕ್ಟ್ ಆಗಿದೆ. ಈಗ ನೋಡಿ, ನೀವು ನೋಡಿ, ಬಾಲ್ ಸಬ್ಜೆಕ್ಟ್ ಆಗಿದೆ, ಇಲ್ಲಿ ಹೆಲ್ಪಿಂಗ್ ವರ್ಬ್ ಬಂದಿದೆ, ಕಾಟ್ ಇದೆ, ಇಲ್ಲಿ ಬೈ ಇದೆ, ಇಲ್ಲಿ ಆಬ್ಜೆಕ್ಟ್ ಆಗಿದೆ. ತಿಳಿದುಕೊಂಡಿದ್ದೀರಾ ಅಂತ ಅನ್ಕೊಂಡಿದ್ದೇನೆ. ನಾವು ಗೋ ಟು ನೆಕ್ಸ್ಟ್ ಸೆಂಟೆನ್ಸ್. See, here also, Mallu buys a new car. See, Mallu is subject here. Divide the sentence. Boys, this is yes, this is verb, this is object. We have divided into 3 parts. So see, object ಆಗಿರ್ತಕ್ಕಂಥ ಈ ನ್ಯೂ ಕಾರ್ ಇಲ್ಲಿ ಬಂದಿದೆ ನೋಡಿ, ಸಬ್ಜೆಕ್ಟ್ ಆಗಿದೆ ಪ್ಯಾಸಿವ್ ವಾಯ್ಸ್ ಅಲ್ಲಿ. ಇಲ್ಲಿ ಕೂಡ ಬಾಯ್ಸ್ ಆಕ್ಸಿಲರಿ ಹೆಲ್ಪಿಂಗ್ ವರ್ಬ್ ತಗೊಂಡಿದ್ದೇವೆ. ಈ ಬಾಟ್ ಹೇಗಾಯ್ತು ಅಂತಂದ್ರೆ ಬೈ ದ ಥರ್ಡ್ ಫಾರ್ಮ್, ಪಾಸ್ಟ್ ಪಾರ್ಟಿಸಿಪಲ್ ಬಾಟ್, ಬೈ, ಬಾಟ್, ಬಾಟ್. ಹೀಗೆ ಬೈ ಬಂದಿದೆ ಪ್ರೆಪೋಸಿಷನ್. ಇಲ್ಲಿ ಆಕ್ಟಿವ್ ದಲ್ಲಿ ಮಲ್ಲು ಅನ್ನುವಂಥದ್ದು ಸಬ್ಜೆಕ್ಟ್ ಆಗಿದೆ, ಪ್ಯಾಸಿವ್ ದಲ್ಲಿ ಅದು ಏನಾಗುತ್ತೆ ಅಂತಂದ್ರೆ ಅಬ್ಜೆಕ್ಟ್ ಆಗಿದೆ. ನೋಡಿ ಇಲ್ಲಿ ಬಂದಿದೆ ಕೊನೆಯಲ್ಲಿ. ಗೋ ಟು ನೆಕ್ಸ್ಟ್ ಎಕ್ಸಾಂಪಲ್. Same way, we have to divide this sentence also into 3 parts. They sell the house. So look at here, the house is the object. Now the our house is the subject in passive. Sell here. See here, house is there singular. We have used here is auxiliary. Sell, first verb, sell, sold. Here sold, third form of the sell. Now preposition they pronoun is changed.
them in passive voice. ನೋಡಿ, now we have to look at the negative forms. How to have to change negatives? See, the same sentence I used in negative forms. See here, Mallu does not buy a car. Same, you have to interchange subject to object place, subject to subject place, same auxiliary, third form, preposition you have to use. Just you have to add here only extra, that is not. After the auxiliary, we have to insert not here. A new car is not bought by Mallu. See, second example, they do not sell the house. No, the same. See, house passive. The house is not sold by them. Everything is changed just in negatives. There, what is there? Extra is not. So we have to insert not after the auxiliary or the helping verb in passive and also in active. Now to look at yes or no question, how to change passive in yes or no questions. See, how is the rule here? Yes or no question, active formula. See, helping verb be it. So yes or no questions begins with helping verb, subject, verb, object, and question mark. See, in the passive or same also, it begins with auxiliary, subject, verb 3, by, object, and question mark, because it's a question. See the first example, does Mallu buy a car? Same example I am using here. See, does auxiliary, Mallu subject, buy verb, new car, it is object. So divide this sentence, same. So this is does is auxiliary, Mallu is subject, boy is a verb, a new car is an object. See how is the passive form. See, is auxiliary, a new car is object in active, now it is subject in passive. See, bought, buy, third form, bought. So next by, by preposition. Then here Mallu is the subject in active. Now here it is passive. Now it is object in passive voice. Look at another sentence. Do they sell their house? See, is the house sold by them? ಮನೆ ಅವರಿಂದ ಮಾರಲ್ಪಡ್ತಿದೆಯಾ? ಅವರು ಮನೆ ಮಾರುತ್ತಾರಾ? ಮನೆ ಅವರಿಂದ ಮಾರಲ್ಪಡ್ತಿದೆಯಾ? ಹಾಗೆ. Look at here. Is. You have to divide like this. ಇಲ್ಲಿ ಹೌಸ್ ಅಂತಕ್ಕಂಥದ್ದು ಆಕ್ಟಿವ್ದಲ್ಲಿ ಆಬ್ಜೆಕ್ಟ್ ಆಗಿದೆ, ಇಲ್ಲಿ ಸಬ್ಜೆಕ್ಟ್ ಆಗಿದೆ. ಇಲ್ಲಿ ಸೆಲ್ ಇದೆ, ಸೆಲ್ ಥರ್ಡ್ ಫಾರ್ಮ್ ಸೋಲ್ಡ್ ಆಗಿದೆ. ಹಾಗೆ ಪ್ರಪೋಸಿಷನ್, ಹಾಗೆ ದೇ ಅನ್ನೋದು ಈ ಈ ಪ್ರನೌನ್ ಅನ್ನ ನಾವು ದೆಮ್ ಅಂತ ಚೇಂಜ್ ಮಾಡಿದ್ದೇವೆ. ಹೇಳಿದ್ದೇನೆ ನಿಮಗೆ, ಟೇಬಲ್ ದಲ್ಲಿ ಹೇಳಿದ್ದೇನೆ. WH ಕ್ವಶನ್ ಹೇಗೆ ಮಾಡೋದು, ಹೌ ಟು ಚೇಂಜ್ ಆಕ್ಟಿವ್ ವಾಯ್ಸ್ ಇನ್ WH ಕ್ವಶನ್ಸ್. ನೋಡಿ, WH questions begins with WH questioning. Words are interrogative pronouns. See, one example. Why does Mallu buy a car? ಇಲ್ಲಿ WH ವರ್ಡ್ ಇದೆ, ಇಲ್ಲಿ ಆಕ್ಸಿಲರಿ ಇದೆ, ಇಲ್ಲಿ ಸಬ್ಜೆಕ್ಟ್ ಇದೆ, ವರ್ಬ್ ಇದೆ, ಇದು ಆಬ್ಜೆಕ್ಟ್ ಆಗಿದೆ. How is the passive? See, why same. We have to keep the questioning word where it is. Just take that auxiliary, suitable auxiliary to that sentence, and see, same. The car, sorry, new, it is not here. The new car is object, now it is subject. Buy, here bought, buy, by, and Mallu question mark, same. Second example, when do they sell the house? See, same, it's also questioning word, auxiliary, subject, verb, and remaining, that is object. See, the house object ಅನ್ನ ಮೊದಲು ತೆಗೆದುಕೊಂಡಿದ್ದೇವೆ. ನಾವು ಈ
ಕ್ವಶನಿಂಗ್ ವರ್ಡ್ ಎಲ್ಲಿರುತ್ತೆ ಅಲ್ಲೇ ಇಡಬೇಕು. ಹಾಗೆ ಕೂಡ ಆಕ್ಸಿಲರಿ ಆದ್ಮೇಲೆ ಈ ಸಬ್ಜೆಕ್ಟ್ ಇದನ್ನ ಅಬ್ಜೆಕ್ಟ್ ಪ್ಲೇಸ್ಗೆ, ಅಬ್ಜೆಕ್ಟ್ ಇದನ್ನ ಸಬ್ಜೆಕ್ಟ್ ಪ್ಲೇಸ್ಗೆ ಮಾಡಿ ಇಲ್ಲಿ ಸೆಲ್ ಸೋಲ್ಡ್ ಆಗಿದೆ, ಥರ್ಡ್ ವರ್ಬ್, ಸೆಲ್ ದ ಥರ್ಡ್ ವರ್ಬ್, ಸೆಲ್ ಸೋಲ್ಡ್ ಸೋಲ್ಡ್, ಹೀಗೆ ಬೈ ಬಳಸಿದ್ದೇವೆ. ಥರ್ಡ್ ವರ್ಬ್ ನಂತರ ನಾವು ಬೈ ಅನ್ನ ಬಳಸಬೇಕು. ಹೀಗೆ ದೇ ಇದನ್ನ ದೆ ಮಾಡಿದ್ದೇವೆ. ಇಷ್ಟು ಈ ಆಕ್ಟಿವ್ ವಾಯ್ಸ್ ಪ್ಯಾಸಿವ್ ವಾಯ್ಸ್ ಸಂಬಂಧಪಟ್ಟಂತೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಮತ್ತು ಅಸರ್ಟಿವ್ ಸೆಂಟೆನ್ಸ್, ನೆಗೆಟಿವ್ ಫಾರ್ಮ್ಸ್ ಅಂಡ್ ಎಸ್ಆರ್ ನೋ ಕ್ವಶನ್ಸ್ ಮತ್ತು WH ಕ್ವಶನ್ಸ್ ಗಳಲ್ಲಿ ಹೇಗೆ ನಾವು ಆಕ್ಟಿವ್ ಪ್ಯಾಸಿವ್ ಗಳನ್ನ ಬದಲಾವಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ಈ ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೇನೆ. ನೀವು ಚೆನ್ನಾಗಿ ವಿಡಿಯೋನ ನೋಡಿ ಕಲೀರಿ ಮತ್ತು ಎಕ್ಸಾಮ್ದಲ್ಲಿ ಸರಿಯಾಗಿ ಬಿಡಿಸ್ತೀರಿ ಅಂತಕ್ಕಂತ ಹೇಳುತ್ತಾ ಇವತ್ತಿನ ವಿಡಿಯೋವನ್ನ ನಾನು ಮುಗಿಸ್ತಾ ಇದ್ದೇನೆ. ನೀವು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲಾ ಈ ಇನ್ನುಳಿದ ಟೆನ್ಸ್ಗಳಲ್ಲಿ ನಾವು ಹೇಗೆ ಈ ಪ್ಯಾಸಿವ್ ವಾಯ್ಸ್ ಅನ್ನ ಚೇಂಜ್ ಮಾಡೋದು ಅಂತಕ್ಕಂಥದ್ದನ್ನ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅಲ್ಲಿವರೆಗೂ ಬಾಯ್. ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳಿಗೆ ಹೇಳಿ ಈ ರೀತಿ ವಿಡಿಯೋ ಬರ್ತಾ ಇದೆ ಅಂತ. ನೀವು SBK ಇಂಗ್ಲಿಷ್ ಅಕಾಡೆಮಿ ಅಂತ ಯೂಟ್ಯೂಬ್ದಲ್ಲಿ ಕೂಡ ನಮ್ಮ ಚಾನಲ್ ಅನ್ನು ನೀವು ಫಾಲೋ ಮಾಡ್ಬೋದು, ಹುಡುಕ್ಬೋದು. ಅಲ್ಲಿ ಕೂಡ ನೀವು ಎಲ್ಲ ವಿಡಿಯೋಗಳನ್ನ ಸಿಗ್ತವೆ.